ಇನ್ನು ಚೆನ್ನೈನಲ್ಲಿ ಅಮಿತ್ ಶಾ ನೇತೃತ್ವದಲ್ಲಿ ದಕ್ಷಿಣ ವಲಯ ಮಂಡಳಿಯ ಸಭೆ ನಡೆದಿದೆ. ಈ ಸಭೆಯಲ್ಲಿ ಮೇಕೆದಾಟು ವಿಚಾರವನ್ನ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಪ್ರಸ್ತಾಪಿಸಿದರು. ಈ ಯೋಜನೆಯಿಂದ ತಮಿಳುನಾಡು, ಪುದುಚೇರಿ ರೈತರಿಗೂ ಕೂಡ ಲಾಭ ಆಗುತ್ತೆ. ಸೌಹಾರ್ದಯುತವಾಗಿ ಕಾವೇರಿ ವಿವಾದ ಬಗೆಹರಿಸಿಕೊಳ್ಳೋಣ ಅನ್ನುವಂಥದ್ರ ಬಗ್ಗೆನೂ ಕೂಡ ಡಿ ಕೆ ಶಿವಕುಮಾರ್ ಇವತ್ತು ಕರೆ ನೀಡಿದರು. ಹಾಗೆ ಕ್ಷೇತ್ರ ಪುನರ್ವಿಂಗಡಣೆ ಬಗ್ಗೆಯೂ ಕೂಡ ಪ್ರಸ್ತಾಪಿಸಿದಂತಹ ಸಿಎಂ ಡಿ ಕೆ ಶಿವಕುಮಾರ್ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವಾಗದಂತೆ ನಿರ್ಧಾರ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಮನವಿ ಮಾಡಿದ್ರು. ಹಾಲಿ ಸಂಸತ್ ಸೀಟ್ಗಳ ಆಧಾರದಲ್ಲೇ ಮಹಿಳಾ ಮೀಸಲಾತಿ ಜಾರಿಗೆ ಕೂಡ ಪಟ್ಟು ಹಿಡಿಯಲಾಗಿದೆ. ನಮಗೆ ಸಹಕರಿಸಿ, ನಿಮಗೂ ಸಹಾಯ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಇವತ್ತು ನಡೆದಂತಹ ಒಂದು ಸಭೆ, ದಕ್ಷಿಣ ಭಾರತದ ಸಿಎಂಗಳ ಜೊತೆಗೆ ಸಭೆ ನಡೆಸಿದ್ರು ಗೃಹ ಸಚಿವ ಅಮಿತ್ ಶಾ ಅವರು. ಈ ಒಂದು ಸಭೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ರು ಈ ಸಭೆಯಲ್ಲಿ. ಆಗ ಕಾವೇರಿ ವಿಚಾರನೂ ಕೂಡ ಮಾತನಾಡಿದ್ರೆ, ಕಾವೇರಿ ವಿಚಾರವನ್ನು ಸೌಹಾರ್ದಯುತವಾಗಿ ನಾವು ಬಗೆಹರಿಸ್ಕೋಬೇಕು ಅನ್ನುವಂಥದ್ರ ಬಗ್ಗೆ, ಜೊತೆಗೆ ಈಗ ಈಗಿರುವಂತಹ ಒಂದು ಸಂಸತ್ನ ಸ್ಥಾನಗಳೇನಿವೆ ಅದರ ಆಧಾರದ ಮೇಲೇ ಮಹಿಳೆಯರಿಗೆ ರಿಸರ್ವೇಷನನ್ನು ಕೊಡಬೇಕು ಅನ್ನುವಂಥ ವಿಚಾರದ ಬಗ್ಗೆನೂ ಕೂಡ ಪ್ರಸ್ತಾಪಿಸಿದರು.